ಏನು ಮಾತಾಡಬೇಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. Ignore the background voice. So hello friends. Hello everyone. Welcome back to my channel. Hello everyone. Welcome to my. Okay. Last. A few moments later. Hello everyone, welcome to my channel or welcome back to my channel. ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ಲೆವಿಸ್ಟಾ ಕೆಫೆಯಲ್ಲಿ. ಇದು ಯಾವುದು ಊರು? ಕುಣಿಗಲ್ ಹತ್ರ ಇರೋ ಲೆವಿಸ್ಟಾ ಕೆಫೆಯಲ್ಲಿ ಇದ್ದೀವಿ. ಆ್ಯಂಡ್ ವಿಶೇಷತೆ ಏನು, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಅಂದರೆ ಕೇರಳ ಕನ್ನೂರಲ್ಲಿ ಮೋಹಿತ್ ಫ್ರೆಂಡ್ಸ್ ಬ್ಯಾಚುಲರ್ಸ್ ಪಾರ್ಟಿನ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಹಂಗೆ ಒಂದು ಸ್ಮಾಲ್ ಟ್ರಿಪ್ ಥರ, ಯಾಕಂದರೆ ಅವ್ರೇನೋ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ತುಂಬ ವರ್ಷ ಆಗಿತ್ತಂತೆ ಟ್ರಿಪ್ ಮಾಡಿ. ಅದೇ 1 ವರ್ಷ, ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಶನ್. ಸೊ 1 ವರ್ಷ ಆಗಿತ್ತಂತೆ. ಸೊ ಹಂಗೆ ಇದರಲ್ಲಿ ಹಂಗೆ ಒಂದು ಟ್ರಿಪ್ ಮಾಡ್ಬೋದು ಅಂತ ಹೋಗಿದ್ದಾರೆ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಏನಾಗಿದೆ ಮೋಹಿತ್? ಗಾಡಿ ಪಂಚರ್ ಆಗ್ಬಿಟ್ಟಿದೆ ಗೈಸ್. ಇನ್ನೊಂದು ಬ್ಲಾಗರ್ ನ ಮೀಟ್ ಮಾಡಿ ಗೈಸ್. ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ, ನೋಡ್ಕೊಂಬಿಡಿ. ಇವ್ರು ನವೀನ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚಾನಲ್ ಓಪನ್ ಮಾಡಿಲ್ಲ, ಮಾಡಿದ್ಮೇಲೆ ಹಾಕ್ತೀನಿ. ಇಲ್ಲ ಮೇಲಕ್ಕೆ 11 ಗಂಟೆ ಗೈಸ್ ಇವಾಗ ಏನಾಯ್ತು ಗೊತ್ತಾ? ಜೋರಾಗಿ ಮಾತಾಡ್ಬೇಕು. ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ಇವಾಗ. ಡಿಪ್ರೆಷನ್ ಏನಾಯ್ತು ಗೊತ್ತಾ, ನಂದು ಕಾರ್ ಪಂಚರ್ ಆಗೋಯ್ತು. ಕಾರ್ ಫ್ರಂಟ್ ವೀಲ್, ಡ್ರೈವರ್ ಸೀಟ್ ಕಡೆ ಇರೋ ವೀಲ್ ಪಂಚರ್ ಆಗೋಯ್ತು. ಈಗ ಸ್ಟೆಪ್ನಿ ಹಾಕಿದ್ದಾರೆ. ಅದನ್ನೇನಂತಾರೆ, ಸ್ಟೆಪ್ನಿನೇನಾ? ಸ್ಟೆಪ್ನಿ ಎಕ್ಸ್ಟ್ರಾ ಸೆಟಪ್ ಇತ್ತು ಹೆಂಗೋ ಕಾರಲ್ಲಿ. ನಮ್ಮ ಕಾರ್ದು ಎಕ್ಸ್ಟ್ರಾ ಸೆಟಪ್ ಇತ್ತು, ಅದನ್ನ ಹಾಕಿದ್ದೀನಿ. ಬಟ್ ನಂಗೆ ಮನ್ಸಾಗ್ತಿಲ್ಲ, ಬಿಕಾಸ್ ಅದು ಮ್ಯಾಗ್ ವೀಲ್ಸ್ ಹಾಕ್ಸಿರೋದ್ರಿಂದ ಅದೊಂಥರ ಆಡಾಗಿ ಕಾಣಿಸ್ತಾ ಇದೆ. ನಂಗೆ ಮನ್ಸೆಲ್ಲ ಅದರಲ್ಲೇ ಇದೆ. ಲೈಕ್ ಈಗ ಅದನ್ನ ಹಾಕ್ಸೋವರೆಗೂ ನಂಗೆ ಒಂಥರ ಸಮಾಧಾನನೇ ಇಲ್ಲ. ಸೊ ಫೈನಲಿ ವಿ ಆರ್ ಇನ್ ಕರ್ನಾಟಕ ಕೇರಳ ಬಾರ್ಡರ್. ಈಗ ಅಲ್ಲಿ ಮುಗೀತು ಕರ್ನಾಟಕ ಕೇರಳ ಬಾರ್ಡರ್. ಮೇ ಬಿ ನಾವೀಗ ಕೇರಳ ಎಂಟ್ರಿ ಆಗಿದ್ದೀವಿ, ಬಿಕಾಸ್ ಬೋಟ್ಸ್ನ ನೋಡ್ತಾ ಇದ್ರೆ ಕೇರಳದಲ್ಲಿದ್ದೀವಿ. ಆ್ಯಂಡ್ ವಿ ಗಾಟ್ ಅ ಮೆಸೇಜ್ ವೆಲ್ಕಮ್ ಟು ಕೇರಳ ಅಂತ. ಈಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಪ್ಲೇಸ್. ಅದು ಟ್ರೆಕ್ಕಿಂಗ್ ಅಂದರೆ ನಾಟ್ ಅ ಪ್ರಾಪರ್ ಟ್ರೆಕ್ಕಿಂಗ್, ಅದೊಂದು 50 ಮೀಟರ್ ವಾಕಬಲ್ ಅಷ್ಟೇ. ಬ್ಯಾಚುಲರ್ ಪಾರ್ಟಿಗೆ ಇವ್ರದೇ ಇವತ್ತಿರೋದು. ಬಟ್ ಇವ್ರ ಕೈಲೆಲ್ಲ ತೋರಿಸ್ತಾ ಇದ್ದೀನಿ, ಇವ್ರ ಕೈಲೇ ವಿಡಿಯೋ ಮಾಡಿಸ್ತಾ ಇದ್ದೀನಿ. ನೀನು ತೊಳೆಯೋ when 2 vloggers in 1 camera. ಓಕೆ ಮೂಸ್ ನೋಡೇ ಕಂಡಿಡ್ದು ಬಿಡ್ತೀರಾ? ಇವನೇ ಐಡಿಯಾ ಕೊಟ್ಟಿದ್ದು. ನಿಮ್ಮ ಅಮ್ಮಂಗೆ ಕಳಿಸ್ತೀನಿ ಇದನ್ನ. ಒಳ್ಳೆ ಬಿಸ್ನೆಸ್ ಕೊಟ್ಟ. ನಿಮ್ಮ ಅಮ್ಮಂಗೆ ಕಳಿಸ್ತೀನಿ ಇದನ್ನ ದಿನ ಪಾತ್ರೆ ತೊಳಿಸಿ ಅಂತ. ಚೆನ್ನಾಗಿ ತೊಳೆಯೋದು. ಮತ್ತೆ ಇದು ಎಷ್ಟು ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಸಖತ್ತಾಗಿದೆ ಪ್ಲೇಸ್. 2 ಮಿನಿಟ್ಸ್ ಮ್ಯಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿರು. ಯಾರ್ದೋ ಮನೆಗೆ ನುಗ್ಬಿಟ್ಟಿದ್ದೀವಿ ಮ್ಯಾಗಿ ಮಾಡೋಕ್ಕೆ. ಅದಕ್ಕೆ ಶಾಂತವಾಗಿರ್ಬೇಕು. ತನುಜ ಎಕ್ಸ್ಟ್ರಾ ಅಲ್ಲ.
ಗೈಸ್ ಬಂದ ನಾವು ಇಲ್ಲಿಗೆ. ಎಲ್ಲ ಟ್ರಿಪ್ಪಲ್ಲೂ ಸ್ನಾನ ಮಾಡಕ್ಕೆ ಬಿಡಲ್ಲ ಇವರು. ಫಸ್ಟ್ ಏಯ್ ಹಂಗೆ ಹೇಳ್ಬೇಡ, ತಪ್ಪು ತಿಳ್ಕೊಂತಾರೆ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ ಇವಾಗ. ಹೇಳಿ. ಮಾಡಿದ್ದೀವಿ. ಇವಾಗ ಎಷ್ಟು ಕಿಲೋಮೀಟರ್? ಐ ಥಿಂಕ್ 1 ಕಿಲೋಮೀಟರ್ ಏನೋ ಇದೆ ಅನ್ಸುತ್ತೆ ಟ್ರೆಕ್ಕಿಂಗ್. ಹೌದು. ಲಾಸ್ಟ್ ಟೈಮ್ ಟ್ರೆಕ್ಕಿಂಗ್ ಅಲ್ಲಿ ಇವ್ರು ನಂಗೆ ಸ್ನಾನ ಮಾಡಿಸ್ತಲೇ ಇರೋ ಡ್ರೆಸ್ ಅಲ್ಲೇ ಕರ್ಕೊಂಡ್ ಬಂದಿದ್ರು. ಒಂದ್ ನೀಟಾಗಿ ಫೋಟೋಸ್ ತಗೊಳಕ್ ಆಗಿಲ್ಲ. ಅಂಡ್ ಇದ್ರಲ್ಲೂ ಹಂಗೆ ಆಗ್ತಾ ಇದೆ. ಹೌದು. ಸೊ ಎಷ್ಟೊಂದ್ ಜನ ಹತ್ತತಾ ಇದೀವಿ, ತೋರಿಸ್ತೀನಿ ರೀ. ಎಷ್ಟು ಜನ ಬಂದಿದೀವಿ? 18 ಜನ ಎಲ್ಲ ಇಲ್ಲೇ ಇದೀವಿ. ಯಾವುದು? ಪಾಲಕಯಂ ತೊಟ್ಟು ಅಂತ ಸ್ಟಾರ್ಟ್ ಮಾಡಿದೀವಿ ಟ್ರೆಕ್ಕಿಂಗ್. ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಸ್ವಲ್ಪ ಮಳೆ ಬಂದಿದ್ರೆ ಆಫ್ ರೋಡ್ ಆ ಕ್ಲಿಪ್ಪಿಂಗ್ಸ್ ಹಾಕಿದೀನಲ್ಲ ಲಾಸ್ಟ್ ಪ್ರೀವಿಯಸ್ ಅಲ್ಲಿ, ಕ್ರೇಜಿ ಆಗಿತ್ತು. ಆಮೇಲೆ ಏನು ಎಂತ ಹೇಳಕ್ ಬಂದೆ, ಈ ವೆದರಿಗೆ ಒಂದ್ ಸ್ವಲ್ಪ ಇಲ್ಲಿರೋ ಇದಕ್ಕೆ ಸ್ವಲ್ಪ ಮಳೆ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಲೈಕ್ ಚಿಕ್ಕಮಂಗ್ಳೂರು ತುಂಬಾ ಬಿಸಿಲಿದೆ ಆಲ್ರೆಡಿ. ಇನ್ನು ಸ್ವಲ್ಪನೇ ನಿಮ್ಮ ಮೈಟಿಗೆ ಮ್ಯಾಚ್ ಮಾಡಕ್ಕಾಗಲ್ಲ, ಬನ್ನಿ ಚೂರು. ಏನೋ ಆಲ್ರೆಡಿ ಇನ್ನೂ ಹತ್ತೇ ಇಲ್ಲ, ಆಲ್ರೆಡಿ ಸುಸ್ತಾಗ್ತಿದೆ ನನಗೆ. ಸುಸ್ತು, 2 ಹೆಜ್ಜೆ ಇಟ್ಟಿಲ್ಲ. ಅದೇ ಅಷ್ಟು ಬಿಸಿಲಿದೆ ಅಂತ ಅರ್ಥ. ತಳ್ಬಿಡ್ತೀನಿ ಹಂಗೇನೆ. ಖುಷಿ ಅಲ್ವಾ? ತಳ್ಬಿಡ್ತೀನಿ. ಖುಷಿ ಅಲ್ವಾ? ಜೀಪ್ ನಮ್ಮಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ 6 ಕಿಲೋಮೀಟರ್ಸ್ ಒಂದು ರೌಂಡ್ ಹಾಕೊಂಡು ಈ ಪಾಯಿಂಟ್ ಹತ್ರ ಬರ್ತಾರಂತೆ. ಸೊ ಇಲ್ಲಿ ಹೋಗಿ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಫೋಟೋ ಎಲ್ಲ ತಗೊಂಡು ಕೆಳಗಡೆ ಹೋಗಿ ಜೀಪ್ ಹತ್ಕೊಂಡು ಹೊರಟ್ಬಿಡೋದು ಅಷ್ಟೇ. ನಮಗೆ ಬಕ್ರಾ ಮಾಡಿ ಮೇಲ್ ತಗೊಂಡೋಗ್ಬಿಟ್ಟ. ಪರವಾಗಿಲ್ಲ, ಅದು ಚೆನ್ನಾಗಿತ್ತು. ಗಾಯ್ಸ್, ನಮ್ಮ ಜೀಪ್ ಅಣ್ಣ ಸೂಸೈಡ್ ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾರು ನಾವು ಹೊರಟಿದ್ದೀವಿ ಅಲ್ಲಿಂದ. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿದೆ. ರೂಟ್ ಬೇರೆ ಗೊತ್ತಿಲ್ಲ ನಮ್ಮದು ಸ್ಟೇ ಇರೋದು ರೂಟು. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ನಾವು ಮ್ಯಾಪ್ ಹಾಕ್ಕೊಂಡು ಹೋಗೋಣ ಅಂತ ಅಂದರೆ ರೂಟು ನೆಟ್ವರ್ಕ್ ಇಲ್ಲ. ಅಲ್ಲ, ಈ ಕಡೆಯಿಂದ ನೆಟ್ವರ್ಕ್ ಇಲ್ಲ ಗೈಸ್, ಅದಕ್ಕೋಸ್ಕರ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಾವು ಹೆಂಗೆ ಬಂದ್ವಿ ಹಾಗೆ ಹೋಗ್ಬೇಕಾಗತ್ತಲ್ಲ. ಅವ್ರನ್ನ ಕೇಳು, ಹುಡುಗಿರ ಹತ್ರ ಕೇಳ. ಹುಡುಗಿರ್ ಬರ್ತಾವ್ರೆ ಏನ್ಬಿಟ್ಟು ಹುಡುಗಿರ್ನ ಕೇಳಕ್ಕೆ. ಅದು ಹುಡುಗಿರು ಅಲ್ಲ, ಆಂಟಿ. ಇನ್ನೊಂದು ಕಾರ್ ಬಂತು. ನಮ್ದಲ್ಲ, ಸಾರಿ. ಸೊ ಈಗ ಇಟ್ಕೊಳ್ಳಿ. ಈಗ ಕೇಳ್ಕೊಂಡು ರೂಟು ಹೋಗಬೇಕು. ಆ್ಯಸ್ ಇಫ್ ಹಳೇ ಪ್ರೊಸೀಜರ್. ಆವಾಗ ಗೂಗಲ್ ಮ್ಯಾಪ್ ಇರಲಿಲ್ವಲ್ಲ. ಐ ಥಿಂಕ್ ರಿಟರ್ನ್ ಆಗಬೇಕಾ? ಅಣ್ಣನೇ ತಾನೇ ಅದು? ಅಲ್ಲ, KL ಗಾಡಿ. ಇವಾಗ ರೂಟ್ ಕೇಳ್ಕೊಂಡು ಹೋಗಬೇಕು. ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿಂದ ನಾವು ಮ್ಯಾಪ್ ಹಾಕಬೇಕು. ಓಕೆ, ಸ್ಟೇ ಹತ್ರ ಇಲ್ಲಿಂದಾನೆ ಮಾಡ್ಬೋದಾ ನಾನು? ಪ್ರೋ ಡ್ರೈವರ್ ಆಗ್ಬಿಟ್ಟಿದ್ದಾರೆ ಇವಾಗ. ಹಿಂದಕ್ಕೋಗಿ
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಗಾಬರಿ ಬಿಡ್ಬೇಡ, ನೀನೇ ಗಾಬರಿ ಬಿಡ್ತಿದ್ಯಾ? ಇಬ್ರಿಗೂ ಜಾಗ ಬಿಡಲ್ಲ. ನೋಡಿ ಇಲ್ಲೊಂದು ಗಾಡಿ ಇದೆ. ಅವಳು ಆಗಲ್ಲ ಹಾಕಿದ್ರು ಕಂಟೆಂಟು. ಓ ನೀವು ವಿಡಿಯೋ ಮಾಡ್ತಿದ್ರಾ? ದಟ್ಸ್ ಗ್ರೇಟ್. ಲಾಗಿನ್ ಆಗಬೇಕು ಸದ್ಯ, ನನಗಿನ್ನ ಹೆಂಗೋ ಟೈಮ್ ಇದೆ. ನೆಟ್ವರ್ಕ್ ಸಿಕ್ಕಿದ್ರೆ ಬೇಗ ಬೇಗ ಈಗ ಇಲ್ಲಿಂದ 2 hours ಅಂತೆ ಸ್ಟೇ ಪಾಲಕಾಯಂ ತಟ್ಟುವಿಂದ. ಅಯ್ಯೋ ಆಗಲೇ ನಾನು ಪಾಲಕಾಯಂ ತಟ್ಟುಗೆ ತೊಟ್ಟು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಸನ್ ಬೀಚ್ ವಿಲ್ಲಾಗೆ ರೀಚ್ ಆದ್ವಿ. ಯಾರು ಕ್ಲೀನ್ ಮಾಡ್ತಾರೆ, ಗೇಟ್ ಓಪನ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಹೆಂಗಿದೆ ಮೋಹಿತ್? ಸೂಪರ್ ಆಗಿದೆ ಗೈಸ್. ಬಾಯ್ಸ್ ಅಂತ ಖುಷಿಲಿ ಏನೇನೋ ಮಾತಾಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಸೊ ಇವಾಗ ಸ್ಟೇಗೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು, ನಂಗೆ ಆಲ್ರೆಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಟ್ಟಿತ್ತು. ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಲಾಗಿನ್ ಆಗಿಬಿಟ್ಟೆ. ಆ್ಯಂಡ್ ಇವತ್ತು ಏನು ಸೈಟ್ ಸೀಯಿಂಗ್ ಅಥವಾ ಆಚೆ ಹೋಗೋದು ಏನೂ ಇಲ್ಲ ಅಂತ ಹೇಳಿ ಇವತ್ತು ನಾನು ಏನೂ ರಜಾ ತೊಗೊಂಡಿಲ್ಲ, ಇಲ್ಲಿಂದಲೇ ಲಾಗಿನ್ ಆಗಿದ್ದೀನಿ. ನೆಕ್ಸ್ಟ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಏನು ಅಂತ ಅಂದರೆ ನಾನು ಹುಡ್ಕೊಂಡಿರೋ ಸ್ಟೇ ವಿಲ್ಲಾ ಟೂರ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಫುಲ್ಲಿ ಅದನ್ನು ಮಾಡಿ ನೆಕ್ಸ್ಟ್ ವೀಡಿಯೋ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಲ್ಲಾ ಟೂರ್ ಆದಮೇಲೆ ಯಾವ ವೀಡಿಯೋ ಬಿಡ್ತೀನಿ ಅಂತ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.